ಮನೆಯಿಂದ ಆಚೆ ಬಂದ ಆಯ್ರಾ ಕ್ಯಾಬ್ ಹತ್ಕೊಂಡ್ಲು. ಕ್ಯಾಬ್ ಡ್ರೈವರ್ಗಂತೂ ಆಯ್ರಾ ಫೇಸ್ನ ಫ್ರಂಟ್ ಮಿರರ್ ಅಲ್ಲಿ ನೋಡ್ತಿದ್ದ ಹಾಗೆ ಆಕಾಶದಲ್ಲಿ ಹುಟ್ಬೇಕಾಗಿದ್ದ ಚಂದ್ರ ತನ್ನ ಕಾರಲ್ಲೇ ಬಂದಿದಾನೇನೋ, ಇವಳೇನಾದ್ರೂ ಹೀರೋಯಿನ್ ಇರ್ಬೋದಾ ಅಂತ ಅನಿಸ್ತು. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗೋವಾಗ್ಲೇ ಜೋರಾಗಿ ಸೌಂಡ್ ಮಾಡ್ತಾ ಒಂದು ಗೋಲ್ಡನ್ ಕಲರ್ ಫೆರಾರಿ ಕಾರು ಸೂರ್ಯಪ್ರಕಾಶ್ ಬಂಗ್ಲೆನ ಎಂಟರ್ ಆಯ್ತು. ಕನ್ನಡಿಲಿ ಆ ಕಾರ್ನ ನೋಡಿ ಮುಂದೆ ಹೊರಟಿದ್ದ ಆಯ್ರಾ ಮುಖದ ಮೇಲೆ ಚಿಕ್ಕದಾಗಿ ಸ್ಮೈಲ್ ಮೂಡ್ತು. ಸೂರ್ಯಪ್ರಕಾಶ್ ಬಂಗ್ಲೆ ಮುಂದೆ ಬಂದು ನಿಂತ ಫೆರಾರಿ ಕಾರಿಂದ ಕೆಳಗಿಳ್ದೋನು ಅಕ್ಷತ್ ರಾವ್. ಅವನ್ ಕಾರ್ ಇಳಿತಿದ್ದಂಗೆ ಡ್ರಾಮಾ ಶುರು ಮಾಡ್ಕೊಂಡು, ಏಯ್ ಆಯ್ರಾ, ಎಷ್ಟೇ ಕೊಬ್ಬು ನಿನ್ಗೆ, 2 hours ಇಂದ ವೇಟ್ ಮಾಡಿದೀನಿ, ಏನ್ ಆಟ ಆಡ್ತಿದ್ಯಾ ಅಂತ ಕೂಗ್ತಾ ಬಂಗ್ಲೆ ಒಳಗ್ ಬಂದ. ಏದುಸ್ರು ಬಿಡ್ತಾ ಹೊರಗಡೆ ಓಡ್ ಬಂದ ಸ್ವಪ್ನಾನ ಕುತೂಹಲದಿಂದ ನೋಡ್ದ ಅಕ್ಷತ್. ಎಲ್ಲಿ ಆಯ್ರಾ ಅಂತ ಕೇಳ್ದ. ಇದನ್ನ ಕೇಳಿ ಸ್ವಪ್ನ ನಿಟ್ಟುಸ್ರು ಬಿಡ್ತಾ ಹೇಳಿದ್ಲು, ಅವಳು ಈಗಷ್ಟ ಇಲ್ಲಿಂದ ಹೋದ್ಲು ಅಕ್ಷತ್. ಅಕ್ಷತ್ ಸಿಟ್ಟಲ್ಲಿ ಹಿಂದೆ ತಿರುಗಿ, ಈಗ ಹೋಯ್ತಲ್ಲ ಅದೇ ಕಾರಲ್ವಾ, ಅದ್ರಲ್ಲಿದ್ದಾಳ ಅವಳು, ಈಗ್ಲೇ ಅವ್ರ ಕಾರ್ನ ಅಡ್ಡ ಗಟ್ಟಿ ಅವಳಿಗೆ ಕ್ಲಾಸ್ ತಗೊಂಡ್ ಬರ್ತೀನಿರು ಅಂತ ತನ್ನ ಕಾರ್ ಕಡೆ ನಡ್ದ. ಇದನ್ನ ಕೇಳಿ ಸ್ವಪ್ನಾಗೆ ಗಾಬರಿ ಆಯ್ತು. ಅವಳು ಅಕ್ಷತ್ನ ಕನ್ವಿನ್ಸ್ ಮಾಡಕ್ ಶುರು ಮಾಡಿದ್ಲು. ಅವಳು, ಥ್ಯಾಂಕ್ ಗಾಡ್, ನೀನು ಒಳಗಡೆ ಬರೋದ್ರೊಳಗೆ ಅವಳು ಹೋಗಿದ್ದು ಸರಿ ಹೋಯ್ತು, ಇಲ್ಲ ಅಂದ್ರೆ ನೀನ್ ಆ ಡುಮ್ಮಿನ ನೋಡಿ ಸಖತ್ ಇರಿಟೇಟ್ ಆಗ್ತಿದ್ದೆ ಅಂದ್ಲು. ಈಗ ಅವಳು ಹೇಗಾಗಿದ್ದಾಳೆ ಗೊತ್ತಾ, ಒಳ್ಳೆ ಎಮ್ಮೆ ಹಾಗೆ ಇನ್ನಷ್ಟು ದಪ್ಪ ಆಗಿದ್ದಾಳೆ. ಏನಿಲ್ಲ ಅಂದ್ರೂ 150 kgs ಇರ್ಬೋದು ಅವಳು. ಈಗ ನೀನ್ ಅವಳನ್ನ ನೋಡಿದ್ರೆ ಇವತ್ ಫುಲ್ ಮೂಡ್ ಆಫ್ ಆಗತ್ತೆ, ಪ್ಲೀಸ್ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು ಸ್ವಪ್ನ. ಆದ್ರೆ ಆಗ್ಲೇ ಅಕ್ಷತ್ ತಲೆಲಿ ಏನೋ ಓಡ್ತಿತ್ತು. ಸ್ವಪ್ನ ರೊಮ್ಯಾಂಟಿಕ್ ಆಗಿ ಮತ್ತೆ ಹೇಳಿದ್ಲು, ಅಕ್ಷತ್, ಐ ವಾಂಟ್ ಟು ಗಿವ್ ಯು ದ ಬೆಸ್ಟ್ ಗಿಫ್ಟ್ ಟುಡೇ. ಅವನಿಗೆ ಸ್ವಪ್ನ ಬಾಯಿಂದ ಬರ್ತಿದ್ದ ಕಿಟ್ ಆಲ್ಕೋಹಾಲ್ ವಾಸನೆ ನೋಡಿ ಇರಿಟೇಟ್ ಆಯ್ತು. ಆಗ್ಲೇ ಅವನ ಪಾಕೆಟ್ ಅಲ್ಲಿದ್ದ ಫೋನ್ ವೈಬ್ರೇಟ್ ಆಯ್ತು. ಅದ್ರಲ್ಲಿ ಅಕ್ಷತ್ನ ಡ್ರೈವರ್ ಮೆಸೇಜ್ ಹಾಕಿದ್ದ, ಇಂಟರ್ನ್ಯಾಷನಲ್ ಹೋಟೆಲ್ ರಿಗಾಲ್ ಅಂತ. ಅಕ್ಷತ್ ನೀರಸ ಮುಖದಲ್ಲಿ ಸಡನ್ ಆಗಿ ಒಂದ್ ನಗು ಮೂಡ್ತು. ಏರ್ಪೋರ್ಟ್ ಅಲ್ಲಿ ಸಿಕ್ಕ ಆ ಬ್ಯೂಟಿ ರಿಗಾಲ್ ಅಲ್ಲಿದ್ದಾಳೆ ಅನ್ನೋದ್ ಕೇಳಿ ಅವನಿಗೆ ಖುಷಿ ಆಯ್ತು. ಅದೇ ಜೋಶಲ್ಲಿ ಸ್ವಪ್ನ ಹೆಗಲ್ ಮೇಲೆ ಕೈ ಹಾಕಿ ಪಾರ್ಟಿ ನಡೀತಿದ್ದ ಜಾಗಕ್ಕೆ ಬಂದ. ತನ್ಗೆ ಸರ್ವ್ ಮಾಡಿದ ವಿಸ್ಕಿನ ಸ್ವಪ್ನ ಗ್ಲಾಸಿಗೆ ಟಚ್ ಮಾಡಿ ಚಿಯರ್ಸ್ ಅಂತ ಹೇಳ್ತಾ ಬೀಚ್ಗೆ ತಕ್ಕಂಗೆ ಸ್ಟೆಪ್ಸ್ ಹಾಕೋದಕ್ ಶುರು ಮಾಡ್ದ. ಟ್ಯಾಕ್ಸಿಲಿ ಕುಳಿತಿದ್ದ ಆಯ್ರಾ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳಿದ್ವು. ಆಯ್ರಾಗೆ ತುಂಬಾ ಕ್ಯೂರಿಯಾಸಿಟಿ ಶುರುವಾಯ್ತು. ಅಲ್ಲ, ಈ ಅಕ್ಷತ್ ಅಜ್ಜನ್ ಹತ್ರ ಆಟೋಮೇಟೆಡ್ ಕಾರ್ಗಳ ಸ್ಪೇರ್ ಪಾರ್ಟ್ಸ್ ತಯಾರು ಮಾಡೋ ದೊಡ್ಡ ದೊಡ್ಡ ಕಂಪ್ನೀಸ್ ಇದೆ. ಹೀಗಿರೋವಾಗ ತಮ್ಮಗ್ ಸಂಬಂಧನೇ ಇಲ್ದಿರೋ ಲಾಸ್ ಅಲ್ಲಿರೋ ಈ ಮೆಡಿಕಲ್ ಕಂಪ್ನಿ ಮೇಲೆ ಯಾಕೆ ಅಕ್ಷತ್ ಫ್ಯಾಮಿಲಿ ಕಣ್ಣು? ಸಮಥಿಂಗ್ ಇಸ್ ಫಿಶಿ ಇನ್ ದಿಸ್ ಮ್ಯಾಟರ್ ಅಂತ ಯೋಚಿಸಿದ್ಲು. ದಾರಿ ಮಧ್ಯ ಅವಳಿಗೆ ಐಸ್ ಕ್ರೀಮ್ ಶಾಪ್ ಕಾಣಿಸ್ತು. ಸಿಹಿಗೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಅವಳು ಕೆಳಗಿಳಿದು ಪಾರ್ಸೆಲ್ ತಗೊಂಡ್ಲು. ಅಲ್ದೆ ಹೋಟೆಲ್ ಅಲ್ಲಿ ಲಿಫ್ಟ್ ಹತ್ರ ಸಿಕ್ಕಿದ ಹುಡುಗನ್ ನೆನಪಾಗಿ ಅವಳು 2 ಐಸ್ ಕ್ರೀಮ್ ಹೆಚ್ಚಿಗೆ ತಗೊಂಡಿದ್ಲು. ಆಯ್ರಾ ವಾಪಸ್ ಹೋಟೆಲ್ ರಿಗಾಲಿಗೆ ಬಂದಾಗ ಕತ್ಲೆ ಆಗಿತ್ತು. ಪಾಪ ಸಿಹಿ ಒಬ್ಳೆ ಏನ್ ಮಾಡ್ತಿರ್ತಾಳೋ ಅನ್ಕೋತಾ ಅವಳು ಬೇಗ ಬೇಗ ಲಿಫ್ಟ್ ಕಡೆ ನಡೆದ್ಲು. ಸಡನ್ ಆಗಿ 4 ಜನ ಹೋಟೆಲ್ ಸ್ಟಾಫ್ ಮತ್ತೆ 2-3 ಜನ ಬಾಡಿ ಗಾರ್ಡ್ಸ್ ಅವಳನ್ನ ಅಲ್ಲೇ ತಡೆದು ನಿಲ್ಸಿದ್ರು. ಏನಾಗ್ತಿದೆ ಅಂತ ಯೋಚಿಸುವಷ್ಟರಲ್ಲಿ ಲಿಫ್ಟ್ ಡೋರ್ ಓಪನ್ ಆಯ್ತು. ಆಗ ಅಲ್ಲಿದ್ದವ್ರ ಕಡೆ ಎಲ್ರ ಗಮನ ಹೋಯ್ತು. ಬ್ಲ್ಯಾಕ್ ಸೂಟ್, ಬ್ಲ್ಯಾಕ್ ಶೂಸ್ ಹಾಕೊಂಡಿದ್ದ 6 ಅಡಿಗಿಂತ ಹೆಚ್ಚು ಎತ್ತರದ ವ್ಯಕ್ತಿ ಲಿಫ್ಟ್ ಇಂದ ಆಚೆ ಬಂದ. ಅವನ ಗಾಂಭೀರ್ಯನ ನೋಡಿ ಅವಳು ಈ ಹೋಟೆಲ್ ಓನರ್ ಸೈಕೋ ಅಂತ ಕನ್ಫರ್ಮ್ ಮಾಡ್ಕೊಂಡ್ಲು. ಆಯ್ರಾ, ಓ, ಇವ್ರ ಅಚ್ಚಿಗೆ ನಾ ಟ್ರೀಟ್ಮೆಂಟ್ ಬೇಕಿರೋದು, ಅದಕ್ಕೆ ಡಾಕ್ಟರ್ ಸಂಯುಕ್ತನ ಹುಡುಕ್ತಿದ್ದಾರಾ? ಭಾವನೆ ಹೇಳ್ದಾಗೆ ಇವ್ನ್ ಡೇಂಜರಸ್ ಮನುಷ್ಯನ ಅಂತ ಮನ್ಸಲ್ಲಿ ಅನ್ಕೋತಿದ್ಲು. ಸಿದ್ಧಾರ್ಥ್ ಫಸ್ಟ್ ಟೈಮ್ ಅಪ್ಸರೆನ ನೋಡೋ ಥರ ಒಂದು ಕ್ಷಣ ಅವಳನ್ನ ನೋಡ್ದ. ನಂತರ ಡ್ಯಾಮ್ ಇಟ್, ನಂಗೇನಾಗಿದೆ, ನನ್ನ ಮಗನ್ ತಲೆ ಕೆಡ್ಸದ್ ಇವಳ ಮೇಲೆ ನನಗೆಂತ ಫೀಲಿಂಗ್ಸ್ ಛೇ ಅಂತ ಬೈಕೊಂಡು ನಂತರ ಆಯ್ರನ ಕೆಕ್ಕರಿಸಿ ನೋಡ್ತಾ ಸಿದ್ಧಾರ್ಥ್ ತನ್ನ ಉದ್ದ ಬೆರಳನ್ನ ಆಯ್ರಾಗ್ ತೋರಿಸಿ ವಾರ್ನ್ ಮಾಡೋ ಥರ ಹೇಳ್ದ, ಸ್ಟೇ ಅವೇ ಫ್ರಮ್ ಮೈ ಸನ್ ಅಂದ. ಅವಳು ರಿಪ್ಲೈ ಮಾಡಬೇಕು ಅನ್ನುವಷ್ಟರಲ್ಲಿ ಬಾಡಿ ಗಾರ್ಡ್ಸ್ ಅವಳ ಕೈಯಲ್ಲಿದ್ದ ಪಾರ್ಸಲ್ನ ಚೆಕ್ ಮಾಡಿ ಚಾಕ್ಲೇಟ್ ಐಸ್ ಕ್ರೀಮ್ನ ಕಿತ್ಕೊಂಡು ಹೋಗಿ ಡಸ್ಟ್ಬಿನ್ಗೆ ಹಾಕಿದ್ರು.
ಸಿದ್ಧಾರ್ಥ್ ಅವಳ ಕಡೆ ಕೋಪದಲ್ಲಿ ನೋಡಿ ಹೊರಟೋದ. ಆಯ್ರಾನು ಸಿಟ್ಟಲ್ಲಿ, ಈ ಮನುಷ್ಯನ್ಗೇನಾಗಿದೆ, ನಾನೇನ್ ಮಾಡ್ದೆ, ಬ್ಲಡಿ ಇಡಿಯಟ್ ಅಂತ ಜೋರಾಗಿ ಹೇಳ್ತಾ ಲಿಫ್ಟ್ ಹತ್ಕೊಂಡ್ಲು. ಅಷ್ಟ್ರಲ್ಲೇ ಅದೇ ಲಿಫ್ಟಿಗೆ ಹತ್ಕೊಂಡು ಒಬ್ಬ ವ್ಯಕ್ತಿ ಇದನ್ನ ಕೇಳಿ, ಹಲೋ ಮಿಸ್, ಏನಂದ್ರಿ ನೀವು, ನಮ್ಮ ಅಣ್ಣನ ಬ್ಲಡಿ ಇಡಿಯಟ್ ಅಂದ್ರ ಅಂದ. ವಾಟ್? ಹಣೆ ಸಿಂಡ್ರಿಸಿ ಆಯ್ರಾ ಕೇಳಿದ್ಲು. ಅವನು, ನೋಡಿ ಮಿಸ್, ಇನ್ಫ್ಯಾಕ್ಟ್ ನಮ್ಮ ಅಣ್ಣನ್ಗೆ ಹುಡ್ಗಿರಂದ್ರೆ ಅಲರ್ಜಿ. ಆದ್ರೆ ನಿಮ್ಮಂಥ ಎಷ್ಟೋ ಹುಡ್ಗಿರು ಅವನನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾರೆ. ಅದಾಗಿಲ್ಲ ಅಂದಾಗ ಅವನ್ ಮುದ್ದು ಮಗ ರೋಹನ್ ಹಿಂದೆ ಬೀಳ್ತಾರೆ. ಅದಕ್ಕೆ ಅಣ್ಣಂಗೆ ಕೆಟ್ಟ ಕೋಪ ಬರುತ್ತೆ. ನೀವ್ ಯಾವತ್ತೂ ರೋಹನ್ ತಂಟೆಗೆ ಹೋಗ್ಬೇಡಿ ಅಂತ ಹೇಳ್ದ. ಇರಿಟೇಟ್ ಆದ ಆಯ್ರಾ, ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂದ್ಲು. ಆ ಹುಡುಗ ಕ್ಯಾಶುವಲ್ ಆಗಿ, ನಿಮ್ಮಿಷ್ಟ, ಹೇಳೋದು ಹೇಳಿದೀನಿ ಅಂತ ಅಂದು ಹೆಡ್ಫೋನ್ಸ್ನ ಕಿವಿಗೆ ಹಾಕೊಂಡ. ಲಿಫ್ಟ್ 7th ಫ್ಲೋರ್ ರೀಚ್ ಆಯ್ತು. ಆಯ್ರಾ ಆ ಹುಡುಗನ್ ಕಡೆ ನೋಡ್ದೆ ಬೇಗ ಬೇಗ ತನ್ನ ಫ್ಲಾಟ್ ಕಡೆ ನಡೆದ್ಲು. ಈ ಕಡೆ ಡೋರ್ ಓಪನ್ ಮಾಡಿ ತನ್ನ ರೂಮ್ ಒಳಗಡೆ ಬಂದ ಆಯ್ರಾಗೆ ಅವಳ ಮನಸ್ಸಿನ ಕೋಪನ ಹೊರಗೆ ಹಾಕ್ಬೇಕು ಅನಿಸ್ತು. ಈ ಸಿದ್ಧಾರ್ಥ್ಗೆ ಚೆನ್ನಾಗಿ ಬೈಬೇಕು ಅನಿಸ್ತಿತ್ತು. ಸಿಹಿ ಇಲ್ವಲ್ಲ ಅನ್ನೋದು ಸಡನ್ ಆಗಿ ಫ್ಲಾಶ್ ಆಗಿ ಆ ವಿಷಯನ ಅಲ್ಲಿಗೆ ಬಿಟ್ಲು. ಬೆಡ್ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಹೋದ್ಲು. ಸಿಹಿ ಮಲ್ಕೊಂಡಿದ್ಲು. ಅವಳನ್ನ ನೋಡಿ ಆಯ್ರಾ ಮುಖದಲ್ಲಿ ಅದೇನೋ ನೆಮ್ಮದಿ ನಗು ಮೂಡ್ತು. ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ಮಗಳು ಮಾತ್ರ ರಾಣಿ ಆಗಿರ್ಬೇಕು ಅನ್ನೋದೇ ಅವಳ ಜೀವನದ ಉದ್ದೇಶ. ತುಂಬಾ ಸುಸ್ತಾಗಿದ್ದ ಆಯ್ರಾಗೆ ನಿದ್ದೆ ಮಾಡಿದ್ರೆ ಸಾಕು ಅನ್ನೋ ಹಾಗೆ ಅನ್ಸ್ತಿತ್ತು. ಬಟ್ ಅವಳಿಗೆ ಅವತ್ತಿನ ಇಮೇಲ್ ಚೆಕ್ ಮಾಡೋದು ಪೆಂಡಿಂಗ್ ಇತ್ತು. ಕೂಡ್ಲೆ ಬ್ಯಾಗಿಂದ ಲ್ಯಾಪ್ಟಾಪ್ ತೆಗೆದಾಗ ಫಸ್ಟ್ ಕಂಡಿದ್ದೆ ಮೆಸೇಜ್ ಫ್ರಮ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್. ಕುತೂಹಲದಿಂದ ಇಮೇಲ್ ಓಪನ್ ಮಾಡಿ ನೋಡಿದ್ಲು ಆಯ್ರಾ. ಡಾಕ್ಟರ್ ಸಂಯುಕ್ತ, ನಿಮ್ಮ ಅಪಾಯಿಂಟ್ಮೆಂಟ್ ನಮಗೆ ತುಂಬಾ ಮುಖ್ಯ. 80 ವರ್ಷದ ನಮ್ಮ ಅಜ್ಜಿಗೆ ನಿಮ್ ಥರ ಲ್ಯಾಟ್ರಲ್ ನೋಡ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಇರೋ ನ್ಯೂರೋ ಸರ್ಜನ್ ಅಗತ್ಯ ಇದೆ. ದಯವಿಟ್ಟು ಆದಷ್ಟು ಬೇಗ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ಆ ಮೆಸೇಜ್ ಟೈಪ್ ಆಗಿತ್ತು. ಕೆಳಗಡೆ ನಂಬರ್ ಕೂಡ ಮೆನ್ಷನ್ ಆಗಿತ್ತು. ಏನೋ ಯೋಚನೆ ಮಾಡಿದ ಆಯ್ರಾ ಆ ಇಮೇಲ್ಗೆ ಏನೋ ರಿಪ್ಲೈ ಮಾಡಿ ಸೆಂಡ್ ಬಟನ್ ಕ್ಲಿಕ್ ಮಾಡಿದ್ಲು. ಅದಾದ್ಮೇಲೆ ಅವಳ ಮುಖದ ಮೇಲೆ ಬ್ಯೂಟಿಫುಲ್ ಸ್ಮೈಲ್ ಬಂತು. ಇತ್ತ ಹೋಟೆಲ್ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿದ್ಧಾರ್ಥ್ ಆಫೀಸ್ ರೂಮ್ ಇತ್ತು. ಅವನು ಹೋಟೆಲ್ ಅಲ್ಲಿ ಇದ್ದಾಗೆಲ್ಲ ಕೆಲಸ ಮಾಡೋದು ಅದೇ ರೂಮಲ್ಲಿ. ಡಾಕ್ಟರ್ ಸಂಯುಕ್ತ ಇಮೇಲ್ಗೆ 3 ದಿನದಿಂದ ವೇಟ್ ಮಾಡ್ತಿದ್ದ ಅವನು. ಆದ್ರೆ ಅವ್ರ ಕಡೆಯಿಂದ ಇನ್ನೂ ರಿಪ್ಲೈ ಬಂದಿರ್ಲಿಲ್ಲ. ಅದ್ರ ಬಗ್ಗೆ ಯೋಚಿಸ್ತಾ ಕೂತಿದ್ದ ಸಿದ್ಧಾರ್ಥ್ ಲ್ಯಾಪ್ಟಾಪ್ಗೆ ಟೆಂಡ್ ಅಂತ ನೋಟಿಫಿಕೇಶನ್ ಬಂತು. ಇಮೇಲ್ ಓಪನ್ ಮಾಡಿದಾಗ ಡಾಕ್ಟರ್ ಸಂಯುಕ್ತ ಕಡೆಯಿಂದ ರಿಪ್ಲೈ ಬಂದಿತ್ತು. ಅವನ್ ಎಕ್ಸೈಟ್ಮೆಂಟ್ ಅಲ್ಲಿ ಓದಕ್ ಶುರು ಮಾಡ್ದ. ಅಷ್ಟ್ರಲ್ಲಿ ಪ್ರೀತು ಅಲ್ಲಿಗೆ ಓಡ್ ಬಂದ. ಅವನ್ ಗಾಬ್ರಿಲಿ, ಅಣ್ಣ ಬೇಗ ಬಾ ಅಂದ. ಸಿದ್ಧಾರ್ಥ್ ಆಶ್ಚರ್ಯದಲ್ಲಿ, ಏನಾಯ್ತು, ಯಾಕ್ ಗಾಬ್ರಿಲಿದ್ಯಾ ಅಂತ ಕೇಳ್ದ. ಸ್ವಲ್ಪ ನರ್ವಸ್ ಆಗಿ ಪ್ರೀತು ರಿಪ್ಲೈ ಮಾಡ್ತಾ, ಅದು ಅಣ್ಣ, ನಮ್ ರೋಹನ್ಗೇನೋ ಆಗಿದೆ, ಪ್ಲೀಸ್ ಬೇಗ ಬಾ ಅಂದ. ಇದನ್ನ ಕೇಳಿ ಸಿದ್ಧಾರ್ಥ್ಗೆ ಶಾಕ್ ಆಯ್ತು. ಕೂಡ್ಲೆ ಅವನು ಲಿಫ್ಟ್ ಕಡೆ ಓಡ್ಕೊಂಡು ಹೋದ. ಹೋಟೆಲ್ ಸ್ಟಾಫ್ಸ್ ಎಲ್ಲ ಆಶ್ಚರ್ಯದಿಂದ ಅವನು ಹೋದ್ ಕಡೆನೆ ನೋಡ್ತಾ ನಿಂತಿದ್ರು. ಸಿದ್ಧಾರ್ಥ್ ರೋಹನ್ ರೂಮ್ ಒಳಗಡೆ ಹೋಗಿ ನೋಡ್ದ. ಅವನ್ ಎದೆ ಜೋರಾಗಿ ಬೀಟ್ ಮಾಡ್ತಾ ಇತ್ತು. ಬೆಡ್ ಮೇಲೆ ಮಲ್ಕೊಂಡಿದ್ದ ರೋಹನ್ ಒಂದೇ ಸಮ ಕನವರಿಸ್ತಿದ್ದ. ಮಮ್ಮಿ, ಚಾಕ್ಲೇಟ್ ಐಸ್ ಕ್ರೀಮ್, ಮಮ್ಮಿ, ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್, ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್. ಸಿದ್ಧಾರ್ಥ್ ಮಗ ರೋಹನ್ನ ವಿಚಿತ್ರ ಬಿಹೇವಿಯರ್ಗೆ ಏನ್ ಕಾರಣ? ರಕ್ತ ಸಂಬಂಧ ಅಂದ್ರೆ ಇದೇನಾ? ಆಯ್ರಾ ಅಮ್ಮ ವಸುಂಧರಾ ಬಿಟ್ಟೋಗಿರೋ ಆ ಮೆಡಿಕಲ್ ಕಂಪ್ನಿಲಿ ಅಂಥದ್ದೇನಿದೆ? ಯಾಕೆ ಅಕ್ಷತ್ ಫ್ಯಾಮಿಲಿ ಲಾಸ್ ಅಲ್ಲಿರೋ ಮೆಡಿಕಲ್ ಕಂಪ್ನಿ ಹಿಂದೆ ಬಿದ್ದಿದೆ? ಸೂರ್ಯಪ್ರಕಾಶ್ ನಿಜವಾದ ಇಂಟೆನ್ಷನ್ ಏನು? ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.